ಪ್ರೈಸ್ ಲಾರ್ಡ್ ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ದೇವರಿಗೆ ಸ್ತೋತ್ರ. ಇವತ್ತು ನಾವು ಚಿಕ್ಕಮಗಳೂರು ಪ್ರಾಂತ್ಯದ ಸಕ್ರಾಪಟ್ಟಣ ಪ್ರಾಂತ್ಯದಲ್ಲಿರುವಂಥ ಐನ್ ಎನ್ನುವಂಥ ಸ್ಥಳದಲ್ಲಿದ್ದೇವೆ. ಈ ಐನ್ ಕೆರೆಯನ್ನು ಇದನ್ನು ನೋಡುವಾಗ 7 ಗುಡ್ಡಗಳನ್ನು ಮುಳುಗಿಸಿಕೊಂಡ ಕೆರೆ ಎಂಬುದಾಗಿ ಗುರುತಿಸ್ತಾರೆ. 7 ಗುಡ್ಡಗಳು ಇದರೊಳಗಡೆ ಮುಳುಗಲ್ಪಟ್ಟಿದೆ ಎಂಬುದಾಗಿ ನಮ್ಮ ಹಿರಿಯರುಗಳು ಹೇಳುವುದನ್ನು ನೋಡಬಹುದು. ಇಂಥ ಕೆರೆಯನ್ನು ನೋಡುವಾಗ ನನಗೆ ನೆನಪಾದ ಒಂದು ಜೀವವುಳ್ಳ ವಾಕ್ಯ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 10ನೇ ವಾಕ್ಯದ ಪ್ರಕಾರವಾಗಿ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದುಬ್ಬಲ್ಪಟ್ಟನು. ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರಲು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿ ಸೈತಾನನನ್ನು ಮರಳುಗೊಳಿಸುವ ದುಷ್ಟನನ್ನು ದೇವರು ಈ ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ದೊಬ್ಬುವ ಕಾರ್ಯವನ್ನು ನಾವು ನೋಡುತ್ತೇವೆ. ಹಾಗಾದರೆ ದೇವರ ಮಕ್ಕಳೇ, ನಮ್ಮ ಕುರಿತಾಗಿ ನಾವು ಯೋಚಿಸುವುದಾದರೆ ಇಂಥ ಸೈತಾನನಿಗಾಗಿ ಸಿದ್ಧವಾದ ಕೆರೆಗೆ ಇವತ್ತು ದೇವ ಸೃಷ್ಟಿಯ ಜನರು ಕೂಡ ಅವನ ಮರಳುಗೊಳಿಸುವಿಕೆಗೆ, ಅವನ ಕುಯುಕ್ತಿಗಳಿಗೆ, ಅವನ ವಂಚನೆಗಳಿಗೆ ಒಳಗಾದವರು ಅವನೊಂದಿಗೆ ಈ ಬೆಂಕಿ ಗಂಧಕಗಳು ಉರಿಯುವ ಯಾತನೆ ಕೆರೆಗೆ ಹೋಗುತ್ತಾರೆ. ಆದರೆ ಅಂಥವರಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ನನ್ನ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದನು. ನಮ್ಮೆಲ್ಲರಿಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಆತನು ಸತ್ತು 3ನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದು ಬರುವುದರ ಮೂಲಕವಾಗಿ ಆತನ ಮೇಲೆ ಯಾರೆಲ್ಲ ನಂಬಿಕೆ ಇಡುತ್ತಾರೋ, ಆತನ ಮೇಲೆ ಯಾರೆಲ್ಲ ಭರವಸೆ ಬಿಡ್ತಾರೋ, ಆತನೇ ದೇವರು, ಆತನೇ ಕರ್ತನೆಂಬುದಾಗಿ ಅರಿಕೆ ಮಾಡ್ತಾರೋ ಅಂಥವರೆಲ್ಲರನ್ನು ಕೂಡ ಇಂಥ ಬೆಂಕಿ ಗಂಧಕಗಳು ಉರಿಯುವ ಕೆರೆಯಿಂದ ತಪ್ಪಿಸಿ ನಿತ್ಯ ಸಂತೋಷದ ರಾಜ್ಯವಾಗಿರುವ ಸ್ವರ್ಗಕ್ಕೆ ನನ್ನನ್ನು ನಿಮ್ಮನ್ನು ದೇವರು ಬಾಧ್ಯರನ್ನಾಗಿ ಮಾಡ್ತಾರೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.